MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ದಾಸನಪುರ ಪಿಡಿಒ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆಗಿಳಿದಿದ್ದಾರೆ. ದಾಸನಪುರ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪಿಡಿಒ ಉಷಾ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಾಸನಪುರ ಪಿಡಿಒ ವಿರುದ್ಧ ಸಾರ್ವಜನಿಕರೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪಂಚಾಯಿತಿಗೆ ಬೀಗ ಹಾಕಿದ್ದಾರೆ. ಸಾರ್ವಜನಿಕರ ಆಕ್ರೋಶ ಇದು. ದಾಸನಪುರ ಪಿಡಿಒ ವಿರುದ್ಧ ಈ ರೀತಿ ಪ್ರತಿಭಟನೆ. ದಾಖಲೆಗಳನ್ನ ಮಾಡಲು ಲಂಚ ಕೇಳಿದ್ದಾರೆ ಅನ್ನುವಂತಹ ಆರೋಪ. ಖಾತೆ, ಡೆತ್ ಸರ್ಟಿಫಿಕೇಟ್ ಸೇರಿ ಹಲವು ದಾಖಲೆಗೆ ಲಂಚ ಕೇಳ್ತಾ ಇದ್ದಾರಂತೆ. ಪಿಡಿಒ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ವೇಳೆ ತನಗೆ ತಾನೇ ಜೈಕಾರ ಕೂಗಿಕೊಂಡಿದ್ದಾರೆ ಪಿಡಿಒ ಉಷಾ. ಪ್ರತಿಭಟನೆ ವೇಳೆ ಹೋಗಲು ಯತ್ನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವೇಳೆ ಪಿಡಿಒ ಅಡ್ಡಗಟ್ಟಿದ್ದಾರೆ ಮಹಿಳಾ ಪ್ರತಿಭಟನಾಕಾರರು. ಸಾರ್ವಜನಿಕರ ಆಕ್ರೋಶ ಇದು ನೋಡಿ. ಖಾತೆ ಹಾಗೆ ಡೆತ್ ಸರ್ಟಿಫಿಕೇಟ್ ಅನ್ನ ನೀಡೋದಕ್ಕೆ ಇವರು ಲಂಚ ಕೇಳ್ತಾ ಇದ್ದಾರೆ ಅಂತ. ಹಣ ಕೊಡದೆ ಒಂದೇ ಒಂದು ಫೈಲ್ ಕೂಡ ಮೂವ್ ಆಗೋದಿಲ್ವಂತೆ. ಇಂತಹ ಪಿಡಿಒನ ತತ್ಕ್ಷಣವಾಗಿ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಬರೋವರೆಗೂ ಕೂಡ ಪ್ರತಿಭಟನೆ ಕೈಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಪಿಡಿಒ ಉಷಾ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಡಿಒ ಹಾಗೂ ಸಾರ್ವಜನಿಕರ ನಡುವೆ ಒಂದಷ್ಟು ಕಾಲ ಜಟಾಪಟಿ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಧಿಕ್ಕಾರ ಕೂಗ್ತಾ ಇದ್ರೆ ಪಿಡಿಒ ತಮಗ್ ತಾವೇ ಜೈಕಾರ ಹಾಕೊಂಡಿದ್ದಾರೆ. ಮತ್ತೆ ಅಲ್ಲಿಂದ ಹೋಗೋದಕ್ಕೆ ಯತ್ನಿಸಿದ್ದಾರೆ. ಆದ್ರೆ ಮಹಿಳಾ ಪ್ರತಿಭಟನಾಕಾರರು ಅವರನ್ನ ತಡೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾವುದೇ ಫೈಲ್ಗಳನ್ನ ಮೂವ್ ಮಾಡಬೇಕು ಅಂತಂದ್ರೆ ಅಲ್ಲಿ ಲಂಚಗಳನ್ನ ಕೊಡ್ಬೇಕಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿ ಗಮನಿಸ್ತಾ ಇದ್ದೀವಿ, ದೊಡ್ಡ ಮಟ್ಟದ ಗಲಾಟೆಯನ್ನ ಮಾಡಿದ್ದಾರೆ. ಆ ಪಿಡಿಒನ ಎಳೆದಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಎಲ್ಲಾ ಏನೇ ಫೈಲ್ ಮೂವ್ ಮಾಡಬೇಕು ಅಂದ್ರೂ ಕೂಡ ಅಲ್ಲಿ ಲಂಚ ಕೊಡ್ಲೇಬೇಕು ಅನ್ನುವಂತಹ ಆರೋಪ. ಈ ಬಗ್ಗೆ ಪಿಡಿಒ ರಿಯಾಕ್ಷನ್ ಏನು? ಸದ್ಯದ ಪರಿಸ್ಥಿತಿ ಹೇಗಿದೆ ಮಂಜುನಾಥ್? ಈಗಲೂ ಕೂಡ ಏನೋ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಎಲ್ಲರೂ ಕೂಡ ಪಂಚಾಯತಿಯ ಒಳಭಾಗಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪಿಡಿಒನ ಏನು ಪಂಚಾಯತಿಗೆ ಬೀಗವನ್ನ ಹಾಕಿ ಪಿಡಿಒನ ಒಳಗೆ ಬಿಟ್ಟಿರಲಿಲ್ಲ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಹಂತದಲ್ಲಿ ಇವರು ದುಡ್ಡನ್ನು ಕೊಡಬೇಕು ಅಂತ ಹೇಳಿ ಏನೋ ಲಂಚವನ್ನ ಬೇಡಿಕೆ ಇಡ್ತಿದ್ದಾರೆ. ಒಂದು ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಒಂದು ಖಾತಾವನ್ನ ಮಾಡಿಸ್ಕೊಳ್ಳೋದಕ್ಕಾಗಿರ್ಬೋದು, ಈ ರೀತಿಯಾಗಿ ಯಾವುದೇ ರೀತಿಯಂತ ದಾಖಲೆಗಳನ್ನ ಮಾಡಿಸ್ಕೊಳ್ಳಿಕ್ಕೆ ಹೋದ್ರೆ ಪಿಡಿಒಗೆ ಲಂಚವನ್ನ ಕೊಡ್ಲೇಬೇಕು. ಒಂದ್ ವೇಳೆ ನಾವು ಕೊಡೋದಿಲ್ಲ ಅಂತ ಏನಾದ್ರು ಹೇಳಿದ್ರೆ ನಾನು ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ನನ್ನ ಶ್ರೀರಕ್ಷೆ ಇದೆ, ಮತ್ತೆ ದೊಡ್ಡ ದೊಡ್ಡರನ್ನ ಹಿಂದೆ ಇದ್ದಾರೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋ ಒಂದು ಆರೋಪವನ್ನ ಸ್ಥಳೀಯವಾಗಿ ಏನಿಲ್ಲಿರ್ತಕ್ಕಂಥ ಏನು ಪ್ರತಿಭಟನೆ ಮಾಡಿರ್ತಕ್ಕಂಥ. ಇನ್ನ ಮಾದನಾಯಕನಹಳ್ಳಿ ಪೊಲೀಸ್ನವರು ಸ್ಥಳಕ್ಕೆ ಬಂದು ಬೀಗವನ್ನ ತೆಗೆಸಿ ಪಿಡಿಒನ ಒಳ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇದಾದ ನಂತರ ಏನು ಒಳಭಾಗಕ್ಕೆ ಅಂದ್ರೆ ಪ್ರತಿಭಟನಾಕಾರ ಎಲ್ಲರೂ ಕೂಡ ಒಳಭಾಗಕ್ಕೆ ಹೋಗಿ, ಕಚೇರಿ ಒಳಭಾಗಕ್ಕೆ ಹೋಗಿ ಈಗ
ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಯಾಕೆ ನೀವು ಒಳಗಡೆ ಬಿಟ್ರಿ ಅವ್ರನ್ನ ಅಂತ ಹೇಳಿ ಪೊಲೀಸರನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಬರಬೇಕು, ಈಕೆ ಮೇಲೆ ಸಾಕಷ್ಟು ಅಲಿಗೇಷನ್ಸ್ ಇರ್ತಕ್ಕಂಥದ್ದು. ಅಂದ್ರೆ ಏನು PDO ಏನಿದ್ರೆ ಈಕೆ ಈ ಹಿಂದೆ ಕೂಡ ಹಲವು ಪಂಚಾಯತಿಯಲ್ಲಿ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಟ್ರ್ಯಾಪ್ ಕೂಡ ಆಗಿದ್ರು, ಟ್ರ್ಯಾಪ್ ಅನ್ನಾಗಿ ಜೈಲಿಗೆ ಕೂಡ ಹೋಗಿ ಬಂದಿದ್ರು ಅನ್ನೋ ಒಂದು ಆರೋಪ ಇರ್ತಕ್ಕಂಥದ್ದು. ಇಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈಗ EO ಬರಲೇಬೇಕು, ಸ್ಥಳಕ್ಕೆ ಬಂದು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು, ಇಲ್ಲದೆ ಹೋದ್ರೆ ನಾವು ಇಲ್ಲಿಂದ ಪ್ರತಿಭಟನೆಯನ್ನ ನಾವು ಕೈ ಬಿಡೋದಿಲ್ಲ ಅಂತ ಹೇಳಿ ಈಗಾಗಲೇ ಸ್ಥಳೀಯವಾಗಿ ಸಾಕಷ್ಟು ಆಕ್ರೋಶವನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮಧು ನಾಗರಾಜ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ, ಒಂದ್ ಕಡೆ ಪ್ರತಿಭಟನಾಕಾರರು ಅವರನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ರು, ಆ ಸಂದರ್ಭದಲ್ಲಿ PDO ಅವರ ಕೈ ಕಚ್ಚುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಇವರ ಹಿಂದೆ ಈ ಹಿಂದೆಯೂ ಕೂಡ ಇವರ ಮೇಲೆ ಒಂದಷ್ಟು ಗಂಭೀರ ಆರೋಪಗಳಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH